ಕನ್ನಡದಲ್ಲಿ ಸ್ಥಳನಟಿಯಾಗಿ ಅಭಿನಯಿಸಿದಂಥ ಪವಿತ್ರ ಲೋಕೇಶ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು. ಹೌದು, ನಿಜಕ್ಕೂ ಕೂಡ ಪವಿತ್ರ ಲೋಕೇಶ್ ಅವರು ಏನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು. ಆದರೆ ಕನ್ನಡ ಸಿನಿಮಾದಲ್ಲಿ ಸೂಪರ್ ಆಗಿ ಅಭಿನಯಿಸಿ, ಕನ್ನಡ ಮತ್ತು ತೆಲುಗು ತಮಿಳಿನಲ್ಲೆಲ್ಲ ಅಭಿನಯಿಸಿ 1350 ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟಿ ಪವಿತ್ರ ಲೋಕೇಶ್ ಅವರು ಕನ್ನಡ ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ. ಸದ್ಯ ಗಂಡ ಮಕ್ಕಳನ್ನು ಬಿಟ್ಟು ತೆಲುಗಿನಲ್ಲಿ ಇದ್ದಂಥ ನರೇಶ್ ಅಂತ ನಿರ್ಮಾಪಕರನ್ನು ಮದುವೆನೂ ಸಹ ಆದರು ಅಂತ ಹೇಳ್ಬೋದು. ಹೌದು, ಅವರ ಜೊತೆ ಎಲ್ಲ ಫೋಟೋಗಳು ಮತ್ತು ರೊಮ್ಯಾಂಟಿಕ್ ಫೋಟೋಗಳನ್ನೆಲ್ಲ ಹಂಚಿಕೊಂಡು ಅದು ನೋಡೋಕೆ ಕೂಡ ತುಂಬಾ ಸೂಪರ್ ಆಗಿ ಇತ್ತು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಕೂಡ ನೆಟ್ಟಿಗೆರು ಕೂಡ ಮಾಡಿದ್ರು. ತದನಂತರ ಅವರ ಜೊತೆ ಈಗ ರಿಲೇಷನ್ಶಿಪ್ಪಲ್ಲೂ ಕೂಡ ಉಳ್ಕೊಂಡ್ರು ಪವಿತ್ರ ಲೋಕೇಶ್ ಅವರು ಅಂದರೂ ಸಹ ಹೇಳ್ಬೋದು. ಸದ್ಯ ಈಗ ಅವರೇ ಕೋಟ್ಯಾಧಿಪತಿ ಆಗಿರಬೇಕಾದ್ರೆ ಸಿನಿಮಾದಲ್ಲಿ ಅವಕಾಶ ಆಯ್ಕೆ ಮಾಡಬೇಕು. ಅಷ್ಟೇ ಅಲ್ಲದೆ ಎಷ್ಟೋ ಸಿನಿಮಾಗಳಲ್ಲಿ ಇವ್ರನ್ನ ತೆಗೆದಾಕಿದ್ದು ಕೂಡ ಘಟನೆ ನಡೀತು. ಈ ಘಟನೆ ನಡೆದ ನಂತರ ಆದರೆ ಅವರು ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೂ ಇಲ್ಲ. ನಾನೇ ಎಷ್ಟು ಜನಕ್ಕೆ ಕೆಲಸ ಕೂಡ ಹಂತದಲ್ಲಿದ್ದೇನೆ, ದಿನಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಇಡಿಸ್ತೇನೆ, ನನಗೆ ಯಾಕೆ ಬೇಕು ನಟನೆ ಎಂಬುದು ಅವ್ರಿಗೂ ಸಹ ಆಯಿತು ಅಂತ ಹೇಳ್ಬೋದು. ಸಿನಿಮಾ ರಂಗದಿಂದ ಅವ್ರನ್ನ ಕೈ ಬಿಟ್ಟಿದ್ದಕ್ಕೆ ಅವ್ರಿಗೆ ಯಾವುದೇ ಸಹ ಬೇಜಾರು ಕೂಡ ಇವತ್ತಿಗೂ ಸಹ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಟಿ ಪವಿತ್ರ ಲೋಕೇಶ್ ಅವರು ಕನ್ನಡ ಚಿತ್ರರಂಗದಿಂದ ಮಾತ್ರ ತೆಲುಗು ತಮಿಳು ಮಾಡಿರೋ ಎಲ್ಲ ಚಿತ್ರರಂಗದಿಂದ ಕೂಡ ನಿವೃತ್ತಿ ಆದರು ಅಂತ ಹೇಳ್ಬೋದು. ಈಗ ನೀವೇನು ತಿಳಿದ್ರ ಬಗ್ಗೆ ದಯವಿಟ್ಟು